ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಸುಮಾರು 5,000 ವರ್ಷಗಳ ಹಿಂದೆ ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಅಧರ್ಮಗಳು ತಾಂಡವವಾಡಿ ದುಷ್ಟರ ಅಟ್ಟಹಾಸ ನಡೆಯುತ್ತಿದ್ದ ಕಾಲಘಟ್ಟ. ಶಿಷ್ಟರಿಗೆ ರಕ್ಷಣೆ ಇಲ್ಲದೆ ದೇವತೆಗಳ ಮೊರೆ ಹೋದಾಗ ದೇವತೆಗಳು ಶ್ರೀಮನ್ ನಾರಾಯಣ ಮೊರೆ ಹೋಗುತ್ತಾರೆ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ನಾರಾಯಣನು ಶ್ರೀಕೃಷ್ಣನ ಅವತಾರ ಎತ್ತುವ ಸನ್ನಿವೇಶ ಬರುತ್ತದೆ. ಇದ್ದ ಭೂಲೋಕದಲ್ಲಿ ವಸುದೇವನಿಗೆ 12 ಜನ ಪತ್ನಿಯರಿದ್ದಾರೆ. ಅದರಲ್ಲಿ ದೇವಕನ ಮಗನಾದ ದೇವಕಿಯನ್ನ ಅವನು ವಿವಾಹವಾಗುವ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತದೆ. ಸ್ವತಃ ಕಂಸ ತನ್ನ ಸಹೋದರಿ ಹಾಗೆ ಭಾವನನ್ನ ತನ್ನ ರಥದಲ್ಲಿ ಪ್ರೀತಿಯಿಂದ ಸಾರಥಿಯಾಗಿ ಕರೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತದೆ. ಒಂದು ಅಶರೀರವಾಣಿ ಇದ್ದಕ್ಕಿದ್ದಂತೆ ಬರುತ್ತದೆ. ಎಲ್ಲವೋ ಕಂಸ, ಯಾವ ನಿನ್ನ ಪ್ರೀತಿಯ ತಂಗಿಯನ್ನ ನೀನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದೆಯೋ ಅದೇ ತಂಗಿಯ 8ನೇ ಮಗುವಿನಿಂದ ನಿನ್ನ ಮೃತ್ಯು ಆಗುತ್ತದೆ ಎನ್ನುವ ಅಶರೀರವಾಣಿ ಬರುತ್ತದೆ. ಇದನ್ನ ಕೇಳಿದ ಕಂಸನಿಗೆ ದಿಗ್ಭ್ರಮೆ ಆಗುತ್ತದೆ. ಕೂಡಲೇ ತನ್ನ ಖಡ್ಗದಿಂದ ದೇವಕಿಯನ್ನ ಕೊಲ್ಲಲು ಮುಂದಾಗುತ್ತಾನೆ. ಆದರೆ ವಸುದೇವ ಅವನನ್ನು ಅಲ್ಲಿಗೆ ತಡೆದು, ಇವಳನ್ನು ಕೊಲ್ಲಬೇಡ, ಆದರೆ ಇವಳಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ತಂದು ಒಪ್ಪಿಸುವುದಾಗಿ ಒಂದು ಭಾಷೆಯನ್ನು ಕೊಡುತ್ತಾನೆ. ಯಾಕೆಂದರೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು ಎಂದು ಅವನು ಕೂಡಲೇ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಅದರಂತೆ ಕೆಲವು ಸಮಯಗಳ ನಂತರ ದೇವಕಿಗೆ ಮೊದಲ ಮಗು ಆದ ತಕ್ಷಣ ವಸುದೇವ ಅದನ್ನು ಕಂಸನಿಗೆ ಒಪ್ಪಿಸುತ್ತಾನೆ. ಅವನು ಅದನ್ನು ಕೊಲ್ಲುತ್ತಾನೆ. ಹೀಗೆ 4-5 ಮಕ್ಕಳನ್ನು ಕೊಂದ ನಂತರ 7ನೇ ಮಗುವಾಗಿ ಬಲರಾಮ ರೋಹಿಣಿಯ ಹೊಟ್ಟೆಯಲ್ಲಿ ಜನಿಸುತ್ತಾನೆ. ತದನಂತರ 8ನೇ ಮಗುವಾಗಿ ಶ್ರೀಕೃಷ್ಣ ಜನಿಸಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಶರೀರವಾಣಿ ಬಂದು ವಸುದೇವನಿಗೆ ಮಾರ್ಗದರ್ಶನ ನೀಡುತ್ತದೆ. ನನ್ನನ್ನು ನಂದಗೋಕುಲದ ಮನೆಯಲ್ಲಿ ಇಡುವಂತೆ ಅದು ಅವನಿಗೆ ಹೇಳುತ್ತದೆ. ಅದರಂತೆ ಅವನು ಒಂದು ಬುಟ್ಟಿಯಲ್ಲಿ ಕೃಷ್ಣನನ್ನು ತೆಗೆದುಕೊಂಡು ಹೋಗಿ ಯಮುನಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ಜೋರಾದ ಮಳೆ ಬರುತ್ತದೆ. ಆಗ ಆದಿಶೇಷನು ಕೃಷ್ಣನಿಗೆ ಹೆಡೆಯ ರೂಪದಲ್ಲಿ ಸಹಾಯವನ್ನ ಮಾಡುತ್ತಾ ಯಮುನಾ ನದಿಯನ್ನು ದಾಟಿ ನಂದಗೋಕುಲದಲ್ಲಿ ಕೃಷ್ಣನನ್ನ ಇರಿಸಿ ಅಲ್ಲಿದ್ದ ದುರ್ಗಾದೇವಿ ಎನ್ನುವ ಮಗುವನ್ನ ಇಲ್ಲಿ ತಂದಿಡುತ್ತಾನೆ. ಆಗ ಕಂಸ ಈ ಮಗುವನ್ನು ಕೊಲ್ಲಲು ಬಂದಾಗ ಆ ಮಗು ಇದ್ದಕ್ಕಿದ್ದಂತೆ ಮೇಲೆ ಹಾರಿ, ಎಲ್ಲವೋ ಮೂರ್ಖ ಕಂಸ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ, ನನ್ನನ್ನು ಕೊಲ್ಲುವ ಮೂರ್ಖ ಪ್ರಯತ್ನ ಮಾಡಬೇಡ ಎಂದು ಹೇಳಿ ಮಾಯವಾಗಿ ಹೋಗುತ್ತದೆ. ಈ ವಿಷಯ ತಿಳಿದ ಕಂಸ ಹೇಗಾದರೂ ಮಾಡಿ ನಂದಗೋಕುಲದ ಎಲ್ಲ ಮಕ್ಕಳನ್ನ ಸಾಯಿಸುವ ಒಂದು ಸಂಚು ರೂಪಿಸುತ್ತಾನೆ. ಈ ಸಂಚು ರೂಪಿಸುವ ಮೊದಲ ಭಾಗದಲ್ಲಿ ಅವನು ಕಳುಹಿಸಿದ ಒಬ್ಬ ರಾಕ್ಷಸಿ ಪೂತನಿ. ನಂದಗೋಕುಲದ ಅನೇಕ ಮಕ್ಕಳನ್ನ ಕೊಲ್ಲುತ್ತಾ ಬಂದ ಪೂತನಿ ಕೃಷ್ಣನನ್ನ ಕೊಲ್ಲುವ ಸಂದರ್ಭದಲ್ಲಿ ಒಂದು ಸುಂದರ ಯುವತಿಯ ರೂಪವನ್ನು ಧರಿಸ್ತಾಳೆ. ಕೃಷ್ಣನಿಗೆ ಎದೆಹಾಳನ್ನ ಉಣಿಸುವ ನಾಟಕ ಮಾಡುತ್ತಾ ಅವಳನ್ನು ಎತ್ತಿಕೊಳ್ಳುತ್ತಾ ಎದೆಹಾಳನ್ನು ಉಣಿಸುತ್ತಿರುವ ಸಂದರ್ಭದಲ್ಲಿ ಅವಳಿಗೆ ಅರಿವು ಇರುವುದಿಲ್ಲ. ತಾನು ಕೇವಲ ಬಾಲಕನನ್ನು ಮಲಗಿಸಿಕೊಂಡಿಲ್ಲ, ಜಗದೋದ್ಧಾರಕನನ್ನು ಮಲಗಿಸಿಕೊಂಡಿದ್ದೇನೆ ಅಂತ. ಆದರೆ ಕೃಷ್ಣ ಕೇವಲ ಅವಳ ಎದೆಯ ಹಾಲನ್ನು ಮಾತ್ರ ಹೀರಲಿಲ್ಲ, ಅವಳ ಇಡೀ ರಕ್ತವನ್ನೆಲ್ಲ ಹೀರಿ ಅವಳ ಜೀವವನ್ನು ಸಹ ಇರ್ತಾನೆ. ಅವಳು ಒಬ್ಬರಿದ್ದ ದೈತ್ಯ ಆಕಾರವಾಗಿ ಹೊರಗಡೆ ಬೀಳ್ತಾಳೆ. ಈ ಪೂತನಿಯ ಅಂಶದಿಂದ ನಾವು ಕಂಡುಕೊಳ್ಳುವುದೇನೆಂದರೆ, ಕೇವಲ ಬಾಹ್ಯ ಸೌಂದರ್ಯದಿಂದ ಹೆಣ್ಣಿನ ಹಿಂದೆ ಹೋದರೆ ಅವಳ ಒಳಗೆ ಒಂದು ಪೂತನಿಯ ಅಂಶವೂ ಇರುತ್ತದೆ ಎನ್ನುವ ಸ್ಪಷ್ಟ ಸಂದೇಶ ಸಮಾಜಕ್ಕೆ ಸಿಗುತ್ತದೆ. ಇದೇ ನಂತರ ಪೂತನಿಯಾದ ನಂತರ ಶಕಟಾಸುರ, ಧೇನುಕಾಸುರ ಅಂತ ಅನೇಕ ರಾಕ್ಷಸನನ್ನ ಕಂಸ ಕಳಿಸ್ತಾನೆ. ಆದರೆ ಪ್ರತಿ ಬಾರಿಯೂ ಆ ಎಲ್ಲ ರಾಕ್ಷಸನನ್ನು ಕೃಷ್ಣ ಕೊಲ್ತಾನೆ. ಆದರೂ ಕಂಸನಿಗೆ ಬುದ್ಧಿ ಬರೋದಿಲ್ಲ, ಮತ್ತೆ ಮತ್ತೆ ರಾಕ್ಷಸನನ್ನ ಕಳಿಸ್ತಾನೆ. ಇದರ ಮಧ್ಯೆ ಒಮ್ಮೆ ದೇವಗೆ ಕೃಷ್ಣನನ್ನು ಆಟ ಆಡಿಸ್ತಾ ಇರುವ ಸಂದರ್ಭದಲ್ಲಿ, ಅವಳ ಬಾಯಿಗೆ ಬೆಣ್ಣೆಯನ್ನು ಇಡುವ ಸಂದರ್ಭದಲ್ಲಿ ಕೃಷ್ಣ ತನ್ನ ಮಾತಿಗೆ ಜಗತ್ತಿನ ದರ್ಶನ ಮಾಡಿಸಬೇಕು ಎನ್ನುವ ಸಂದರ್ಭದಲ್ಲಿ ತನ್ನ ಬಾಯನ್ನು ಕಳೆದು ಇಡೀ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ತದನಂತರ ಅನೇಕ ತೃಣವರ್ತ ಎನ್ನುವ ರಾಕ್ಷಸ ಎತ್ತಿನ ಗಾಡಿಯಲ್ಲಿ ಸೇರಿಕೊಂಡಿರ್ತಾನೆ. ಕೃಷ್ಣನನ್ನ ಅಲ್ಲೇ ನೆರಳಿಗಾಗಿ ಮನಸ್ಸಿದ್ದ ಯಶೋದೆ ಅವನ ಆಟ ಆಡಲಿ ಅಂತ ಬಿಟ್ಟಿರ್ತಾನೆ. ಆದ್ರೆ ಕೃಷ್ಣ ತನ್ನ ಎಡಗಾಲಿನಿಂದ ಕೃಷ್ಣ ದ್ವಾಪರ ಯುಗದಲ್ಲಿ ಹೇಗೆ ಅವನತಿ ಪಡೆದ ಅಂತ ನಾನು ಹೇಳಿ ಶುರು ಮಾಡ್ತೇನೆ. ಕುರುಕ್ಷೇತ್ರ ಯುದ್ಧ ಮುಗಿತು. ಮುಗಿದು 1000 ಪಾಂಡವರು 1000 ಕೌರವರು ತೀರ್ಕೊಂಡಿದ್ರು. ಆಗ ಗಾಂಧಾರಿ ತನ್ನ 99 ಮಕ್ಕಳನ್ನು ಕಳ್ಕೊಂಡಿದ್ರು. ಗಾಂಧಾರಿಯನ್ನು ನೋಡಿ ಕೃಷ್ಣ ಪಾಂಡವರ ಜೊತೆ ಬರ್ತಾನೆ. ಕೃಷ್ಣ ಅವಳನ್ನ ಸಮಾಧಾನ ಮಾಡಲಿಕ್ಕೋಸ್ಕರ ಬರ್ತಾನೆ. ಆಗ ಗಾಂಧಾರಿ ಕೃಷ್ಣ ಬರುವುದನ್ನು ನೋಡಿ, ಕೃಷ್ಣ, ಈ ವಿನಾಶಕ್ಕೆಲ್ಲ ನೀನೇ ಕಾರಣ, ನೀನೇ ಇದಕ್ಕೆಲ್ಲ ಕಾರಣ. ನೀನ್ ಮನಸ್ಸು ಮಾಡಿದ್ರೆ ಇವತ್ತು ನಿನ್ನ ತಡಿಬೋದಿತ್ತು, ನೀನ್ ಕುರುಕ್ಷೇತ್ರ ಯುದ್ಧ ನಿಲ್ಲಿಸ್ಬೋದಿತ್ತು, ಆದ್ರೆ ನೀನ ತಡಿಲಿಲ್ಲ, ಇದಕ್ಕೆಲ್ಲ ನೀನೇ ಕಾರಣ ಅಂತ ಅವಳನ್ನು ದೂಷಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನೇನ್ ಮಾಡ್ಲಿ ಅಂತ ಕೃಷ್ಣ ಕೇಳ್ತಾನೆ. ಆಗ ಗಾಂಧಾರಿ ಹೇಳ್ತಾಳೆ, ಇದೆಲ್ಲ ನೀನೇ ಮಾಡಿರೋದು,
ನಾನು ನನ್ನ ಪತಿಗೆ ಒಳ್ಳೆ ಪತ್ನಿಯೇ ಆಗಿದ್ರೆ ಅಥವಾ ನಾನು ನಿನ್ನ ಒಳ್ಳೆಯ ಭಕ್ತಿಯೇ ಆಗಿದ್ರೆ ನನ್ನ ಮುಂದೆ ನನ್ನ ಎಷ್ಟು ಮಕ್ಕಳು ತೀರ್ಕೊಂಡ್ರು, ನನ್ನ 99 ಮಕ್ಕಳು ಹಾಗೂ ನನ್ನ ವಂಶದವರು ಎಷ್ಟು ಜನ ತೀರ್ಕೊಂಡ್ರು, ಹಾಗೆ ನಿನ್ನ ಯಾದವ ಕುಲ, ನಿನ್ನ ಮಕ್ಕಳು, ನಿನ್ನ ಪ್ರಜೆಗಳು ತೀರ್ಕೊಳ್ಳಿ, ನಿನ್ನ ಯಾದವ ವಂಶ ನಿರ್ವಂಶ ಆಗಲಿ ಅಂತ ಅವಳು ಶಾಪ ಹಾಕ್ತಾಳೆ. ಶಾಪ ಹಾಕಿದಾದ್ಮೇಲೆ ಅವಳಿಗೆ ಗೊತ್ತಾಗ್ತದೆ, ನಾನು ಕೃಷ್ಣ ಶಾಪ ಹಾಕ್ಬಿಟ್ಟೆ, ನನ್ನ ದೇವರಿಗೆ ನಾನು ಶಾಪ ಹಾಕ್ಬಿಟ್ಟೆ ಅಂತ ಅವಳು ಅಂದ್ಕೊಂಡು ಕ್ಷಮೆ ಕೇಳಲಿಕ್ಕೆ ಹೋಗ್ತಾಳೆ. ಆಗ ಕೃಷ್ಣ ಹೇಳ್ತಾರೆ, ಇದು ನಿನ್ನ ತಪ್ಪಲ್ಲ ಗಾಂಧಾರಿ, ಇದು ನನ್ನ ಕರ್ಮ, ಇದು ನೀನು ನನ್ನ ಪರಮ ಭಕ್ತೆ, ಹಾಗಾಗಿ ನಾನು ಇದನ್ನ ಸಂಪೂರ್ಣವಾಗಿ ನಾನು ಈ ಶಾಪವನ್ನು ಸ್ವೀಕರಿಸ್ತೇನೆ, ನಿನ್ನ ಶಾಪ ಒಂದಲ್ಲ ಒಂದು ದಿನ ನನಗೆ ತಟ್ಟುತ್ತೆ ಅಂತ ಗಾಂಧಾರಿ ಹೇಳ್ತಾನೆ. ಕುರುಕ್ಷೇತ್ರ ಯುದ್ಧ ಮುಗಿದು 36 ವರ್ಷಗಳ ಬಳಿಕ ದ್ವಾರಕದಲ್ಲಿ ಇದು ನಡೀಲಿಕ್ಕೆ ಶುರು ಆಗ್ತಾರೆ. ಗಾಂಧಾರಿಯ ಶಾಪ ಅವರಿಗೆ ಯಾದವರಿಗೆ ತಟ್ಟಲಿಕ್ಕೆ ಶುರು ಆಗ್ತದೆ. ಅಲ್ಲಿನ ಜನಗಳು, ಪ್ರಜೆಗಳು ಎಲ್ಲರೂ ಒಂಥರ ಅಹಂಕಾರದಿಂದ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಜನರೆಲ್ಲ ಹಾಗೆ ಒಂದಿನ ಋಷಿಮುನಿಗಳು ಬರ್ತಾರೆ. ಇವರು ವಸಿಷ್ಠರು, ದುರ್ವಾಸಮನು, ಹೀಗೆ ಮಹಾನ್ ಋಷಿಗಳು ಬಂದಾಗ ಅಲ್ಲಿರುವ ಯಾದವ ವಂಶದವರು, ಯಾದವ ಮಕ್ಕಳು ಅವರು ಋಷಿಮುನಿಗಳನ್ನು ಅಪಹಾಸ್ಯ ಮಾಡ್ತಾರೆ. ಸಾಂಬನನ್ನು ಕರ್ಕೊಂಡು ಬಂದು ಸಾಂಬನನ್ನ ಹೆಣ್ಣಿನ ಗರ್ಭಿಣಿ ರೀತಿಯಲ್ಲಿ ಅವರನ್ನ ವೇಷ ಹಾಕ್ತಾರೆ. ಸಾಂಬ ಬೇರೆ ಯಾರು ಅಲ್ಲ, ಕೃಷ್ಣನ ಮಗನನ್ನ ಅವರು ಗರ್ಭಿಣಿಯ ರೀತಿಯಲ್ಲಿ ವೇಷ ಹಾಕಿ ಋಷಿಮುನಿಗಳ ಮುಂದೆ ಕರ್ಕೊಂಡು ಹೋಗ್ತಾರೆ. ಋಷಿಮುನಿಗಳೇ, ನೀವು ತ್ರಿಲೋಕ ಜ್ಞಾನಿಗಳಲ್ವೇ, ಈ ಮಹಿಳೆಗೆ ಹೆಣ್ಣು ಹುಟ್ಟುತ್ತಾ ಗಂಡು ಹುಟ್ಟುತ್ತಾ ಅಂತ ಕೇಳ್ತಾರೆ. ಆಗ ಋಷಿಮುನಿಗಳಿಗೆ ಸಿಟ್ಟು ಬರುತ್ತೆ, ಇವರು ನಮ್ಮನ್ನ ಅಪಹಾಸ್ಯ ಮಾಡ್ತಾರೆ ಅಂತ ತಿಳ್ಕೊಂಡು ಅವರಿಗೆ ಆ ಹುಡುಗನಿಗೆ ಸಾಂಬನಿಗೆ ಶಾಪ ಕೊಡ್ತಾರೆ. ನೀನು ಒಂದು ಉಕ್ಕಿನ ವಸ್ತುಗೆ ಅಥವಾ ಗದೆಗೆ, ನೀನು ಭಯಂಕರವಾದ ಗದೆಗೆ ನೀನು ಜನ್ಮ ಕೊಡ್ತೀಯಾ, ಆ ಗದೆಯಿಂದ ನಿಮ್ಮ ವಂಶ ನಿರ್ವಂಶ ಆಗ್ತದೆ ಅಂತ ಶಾಪ ಕೊಡ್ತಾರೆ. ಇದೆಲ್ಲ ಶಾಪ ಕೊಟ್ಟರೂ ಸಹ ಅವರು ಅದನ್ನ ಅಂದ್ರೆ ಅಪಹಾಸ್ಯ ತಲೆಗೆ ತಿಳ್ಕೊಂಡು ಅದನ್ನ ತಲೆಗೆ ಹಾಕೊಳ್ಳೇ ಇಲ್ಲ. ಇದೆಲ್ಲ ಆದ್ಮೇಲೆ ಅವರು ಯಾರು ಸಾಂಬ ಒಂದು ಉಕ್ಕಿನ ವಸ್ತುವಿಗೆ ಜನ್ಮ ಕೊಟ್ಟೇ ಬಿಡ್ತಾನೆ. ಇದನ್ನ ಉಕ್ಕಿನ ವಸ್ತು ಬಂದ ತಕ್ಷಣ ಇವರೆಲ್ಲ ಭಯಭೀತರಾಗ್ತಾರೆ. ನಂತರ ಅವರೆಲ್ಲ, ಅಲ್ಲಿನ ಜನಗಳು, ಅಲ್ಲಿನ ಮಂತ್ರಿಮಂಡಲ ಅವರೆಲ್ಲ ಸೇರಿ ಆ ಉಕ್ಕಿನ ವಸ್ತುವನ್ನು ಪುಡಿ ಮಾಡ್ತಾರೆ. ಆದ್ರೂ ಸಹ ಒಂದು ಸಣ್ಣ ತುಂಡನ್ನು ಅವ್ರಿಗೆ ಪುಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸಣ್ಣ ತುಂಡನ್ನ ಸೇರಿ ಸಮುದ್ರಕ್ಕೆ ಬಿಸಾಕ್ತಾರೆ. ಆ ಸಮುದ್ರಕ್ಕೆ ಬಿಸಾಕಿದ ಒಂದು ಸಣ್ಣ ತುಂಡನ್ನು ಒಂದು ಮೀನು ಬಂದು ತಿಂತಾರೆ. ಒಂದು ದಿವಸ ಜರ ಅನ್ನುವ ಬೇಟೆಗಾರ ಬಂದು ಮೀನಿಗೋಸ್ಕರ ಬಲೆ ಹಾಕಿದಾಗ ಆ ಉಕ್ಕಿನ ವಸ್ತು ಏನ್ ತಿಂದಿತ್ತಲ್ಲ, ಆ ಮೀನು ಸಹ ಆ ಬಲೆ ಸಿಕ್ಕಾಕೊಡ್ತಾರೆ. ಆ ಮೀನನ್ನ ತೆಗೆದಾಗ ಹೊಟ್ಟೆಯನ್ನು ಬಗ್ದಾಗ ಅವನಿಗೆ ಒಂದು ಉಕ್ಕು ಸಿಗ್ತದೆ. ಆ ಉಕ್ಕಿನಿಂದ ಅವನು ಒಂದು ವಿಷಪೂರಿತ ಬಾಣವನ್ನ ತಯಾರು ಮಾಡ್ತಾನೆ. ಒಂದು ಕಡೆ ನೀವು ಬಾಣ ತಯಾರು ಮಾಡ್ತಾರೆ, ಇನ್ನೊಂದು ಕಡೆ ಯಾದವ ಕುಲ ಅವನತಿಗೆ ಒಳಗಾಗ್ತಾ ಇರ್ತಾರೆ. ಯಾದವ ಕುಲದಲ್ಲಿ ಎಲ್ಲಾ ಪ್ರಜೆಗಳು ಒಬ್ರಿಗೊಬ್ಬರು ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆದ್ಮೇಲೆ ಮದ್ಯ ಸೇವನೆ ಪ್ರಾರಂಭ ಮಾಡ್ತಾರೆ. ಒಂದು ಸಮುದ್ರ ತೀರದಲ್ಲಿ ಮದ್ಯ ಸೇವನೆ ಮಾಡ್ತಾ ಒಬ್ರೊಬ್ರು ಹೊಡ್ಕೊಂಡು ಸಾವಿರಾರು ಜನ ಹೀಗೆ ಯಾದವ ವಂಶ ನಿರ್ವಂಶ ಆಗ್ತಾ ಬರ್ತಾರೆ. ಅದು ಕೃಷ್ಣಗೆ ಅನಿಸ್ತದೆ, ಈ ಯುಗದಲ್ಲಿ ನನ್ನ ಅವತಾರ ಇಲ್ಲಿಗೆ ಮುಗಿತಾ ಬಂತು, ನನ್ನ ಸಮಯ ಬಂತು ಅಂತ ಕಾಡಿ ನೆರೆದಿರುವ ಸರ್ವರಿಗೂ ವಂದಿಸುತ್ತಾ, ಇಂದು ನಾನು ದ್ವಾಪರ ಯುಗದ ಅಂತಿಮ ಕಾಲಘಟ್ಟದ ಕುರುಕ್ಷೇತ್ರ ಯುದ್ಧದ ನಂತರದಲ್ಲಿ ಶ್ರೀಕೃಷ್ಣನ ಯದುಕುಲದ ವಿನಾಶ ಹಾಗೂ ಅವನ ದೇಹಾಂತದ ಒಂದು ಕಥೆಯ ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ದ್ವಾಪರ ಯುಗ ಮುಗಿಲಿಕ್ಕೆ ಬರ್ತಿರ್ಬೇಕಾದ್ರೆ ಕುರುಕ್ಷೇತ್ರ ಯುದ್ಧವು ಮುಗಿತಾ ಇರ್ತದೆ. ಆ ಕಾಲದಲ್ಲಿ ದುರ್ಯೋಧನನ ಒಂದು ಹತ್ಯೆ ಆದ ನಂತರ ಶ್ರೀಕೃಷ್ಣ ಪಾಂಡವರನ್ನು ಒಡಗೂಡಿ ಗಾಂಧಾರಿಯನ್ನು ಸಂತೈಸಲಿಕ್ಕೆ ಹೋಗ್ತಾರೆ. ಆ ಕಾಲದಲ್ಲಿ ಗಾಂಧಾರಿಗೆ ಪುತ್ರ ಶೋಕದಿಂದ ತುಂಬಾ ನೋವಾಗಿರುತ್ತೆ. ತನ್ನ 100 ಪುತ್ರರನ್ನು ಕಳೆದುಕೊಂಡು ಅವಳು ತುಂಬಾ ನೋವಿನಲ್ಲಿದ್ದಾಗ ಶ್ರೀಕೃಷ್ಣ ಅವನ ಎದುರಿಗೆ ಬಂದಾಗ, ಹೇ ಕೃಷ್ಣ, ಈ ನನ್ನ 100 ಪುತ್ರರ ಒಂದು ಸಾವಿಗೆ ನೀನೇ ಕಾರಣ ಎಂದು ಹೇಳಿದಾಗ, ಕೃಷ್ಣ ಹೇಳ್ತಾನೆ, ನೋಡು ಗಾಂಧಾರಿ, ಇದಕ್ಕೆ ನಾನು ಕಾರಣನಲ್ಲ, ನೀನು ಕಾರಣನಲ್ಲ. ನಿನ್ನ ಕುರುಡ ಪತಿ ಆತನ ಹೋದ ಜನ್ಮದಲ್ಲಿ ಮಾಡಿರುವಂತಹ ಒಂದು ಕರ್ಮಫಲವಿದಾಗಿದೆ. ಆತನು ಹೋದ ಜನ್ಮದಲ್ಲಿ ಒಂದು ಹಂಸ ಮತ್ತು ಅದರ 100 ಮರಿಗಳೊಡನೆ ಅನ್ಯಾಯವಾಗಿ ನಡೆದುಕೊಂಡಿದ್ದ ಕರ್ಮಫಲ ಈ ಜನ್ಮದಲ್ಲಿ ನೀನು ನಿನ್ನ 100 ಪುತ್ರರನ್ನು ಕಳೆದುಕೊಳ್ಳಬೇಕಾಗಿ ಬಂದಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಗಾಂಧಾರಿ, ನೋಡು ಕೃಷ್ಣ, ನನ್ನ ಪತಿ ಏನು ಅಧರ್ಮವನ್ನು ಮಾಡಿರ್ಬೋದು, ಅದಕ್ಕೆ ನಾನು ಯಾಕೆ ಬಲಿಯಾಗಬೇಕು? ಒಬ್ಬ ಪತಿವ್ರತೆ ನಾನು, ಒಬ್ಬ ಕೃಷ್ಣ, ನಿನ್ನ ಭಕ್ತಿಯೇ ನಾನಾಗಿದ್ದರೆ, ನನ್ನ ಶಾಪ ನಿನಗೆ ತಟ್ಟುವುದಾದರೆ ನಿನ್ನ ಯದುಕುಲವು ನಿರ್ವಂಶವಾಗಿ ಹೋಗಬೇಕು.
ಹಾಗೆ ಎಂದು ಅವನಿಗೆ ಒಂದು ದೊಡ್ಡ ಶಾಪವನ್ನು ಕೊಟ್ಟುಬಿಡ್ತಾಳೆ. ಆದರೆ ಈ ಕಾಲದಲ್ಲಿ ಹೇಗೆ ಅಂದರೆ, ಈ ಕಲಿಯುಗದಲ್ಲಿ ನಮ್ಮ ತಪ್ಪಿದ್ದರೂ ನಾವು ನಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಯಾವಾಗಲೂ ಸಿದ್ಧವಾಗಿರುವುದಿಲ್ಲ. ನಾವು ಹೋಗಿ ನಮ್ಮ ತಪ್ಪಿದ್ದರೂ ಸಹ ಹೋಗಿ ವಾದ ಮಾಡ್ತೇವೆ. ಆದರೆ ಕೃಷ್ಣ ಹಾಗಲ್ಲ, ನಗುಮುಖದಿಂದಲೇ ಗಾಂಧಾರಿಯ ಆ ಒಂದು ಶಾಪವನ್ನು ಸ್ವೀಕರಿಸ್ತಾನೆ. ಇದ ನಂತರ ಒಂದು 36 ವರ್ಷಗಳ ಕಳೆದು ಹೋಗಿಬಿಡುತ್ತೆ. ಈಗ ಯದುಕುಲದಲ್ಲಿ ದ್ವಾರಕೆಯಲ್ಲಿ ತುಂಬಾ ಅನ್ಯಾಯಗಳು ನಡೆಯುವುದಕ್ಕೆ ಆರಂಭವಾಗುತ್ತೆ. ಅಲ್ಲಿನ ಜನರು ಮದ್ಯ ವ್ಯಸನಿಯರು, ಸೋಮಪಾನದ ಅಂತಹ ವ್ಯಸನಿಗಳಾಗಿ ಬಿಡುತ್ತಾರೆ. ಇದನ್ನು ನೋಡಿ ಕೃಷ್ಣನಿಗೆ ಗಾಂಧಾರಿಯ ಶಾಪದ ಒಂದು ಅರಿವಾಗುತ್ತೆ. ಹೀಗಿರ್ಬೇಕಾದ್ರೆ ಒಂದು ಬಾರಿ ಕೃಷ್ಣನ ದ್ವಾರಕೆಯೆಡೆಗೆ ಋಷಿಮುನಿಗಳು ಬರುತ್ತಾರೆ. ಅಂತ ಮಹರ್ಷಿಗಳು, ನಾರದರು, ವಿಶ್ವಾಮಿತ್ರರು ಅಂತಹ ಮಹರ್ಷಿಗಳು ಬಂದಾಗ ಅಲ್ಲಿನ ದ್ವಾರಕೆಯ ಯುವಕರು ಅವರನ್ನು ಅವರಿಗೆ ಅವಮಾನಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಆಗ ಕೃಷ್ಣನ ಪುತ್ರನಾದ ಸಾಂಬನಿಗೆ ಒಂದು ಗರ್ಭಿಣಿಯಂತಹ ವೇಷವನ್ನು ತೊಟ್ಟು ಅವರ ಮುಂದೆ ಹೋಗಿ, ನೋಡಿ ಋಷಿಮುನಿಗಳೇ, ನೀವು ಮಹಾಜ್ಞಾನಿಯರಂತೆ, ಈ ಸ್ತ್ರೀ ಗರ್ಭವತಿಯಾಗಿದ್ದಾಳೆ. ಇವಳಿಗೆ ಈ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟುತ್ತದೋ ಗಂಡು ಮಗು ಹುಟ್ಟುತ್ತದೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ, ನೀವು ತಿಳಿಸ್ಕೊಂಡು ಹೇಳ್ಬೋದಾ ಅಂತ ಕೇಳಿದಾಗ, ಆಗ ಋಷಿಮುನಿಗಳಿಗೆ, ಅವರು ಲೋಕಜ್ಞಾನಿ ಆಗಿರ್ತಾರೆ, ಅವರಿಗೆ ಗೊತ್ತಾಗುತ್ತೆ ಇವರು ನಮ್ಗೆ ಒಂದು ಅವಮಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೋಪಿಸ್ಕೊಂಡು ಅವ್ರು ಹೇಳ್ತಾರೆ, ನೋಡು ಸಾಂಬ, ಇಂಥ ಒಂದು ಕೃತ್ಯ ಮಾಡಿರುವ ನಿನ್ನ ಹೊಟ್ಟೆಯಿಂದ, ನಿನ್ನ ಗರ್ಭದಿಂದ ಒಂದು ಮಹಾ ಉಕ್ಕಿನ ಗದೆಯು ಜನ್ಮ ಪಡೆಯುತ್ತೆ. ಆ ಗದೆಯಿಂದಲೇ ನಿನ್ನ ಯದುಕುಲವು ನಿರ್ವಂಶವಾಗಿ ಹೋಗುತ್ತೆ ಅಂತ. ಮಕ್ಕಳನ್ನು ಕದ್ದ ಚೋರ ಮನೆಯೊಳಗೆ ನಗು ತರಲು, ಯಶೋದೆಯ ಮುದ್ದು ಮಗು ಲೋಕಕ್ಕೆಲ್ಲ ದೇವರು. ಅವನು ತುಂಟ ಕೋರ, ಹಾಗೆ ಅವನ ನಗು ಆಟ ಮಧುರ, ಹಾಗೆ ಜಗತ್ತಿನಲ್ಲಿ ಅವನ ನೆನಪು ಸ್ಮರ. ಸರ್ವರಿಗೂ ನಮಸ್ಕಾರ. ಇವತ್ತು ನಾನು ಕೃಷ್ಣನ ಬಾಲಲೀಲೆಯ ಲೀಲಾವಸ್ಥೆಯ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಈ ಕಥೆಗಳು ಬರೀ ಪುರಾಣವೆಂದೇ ಪ್ರಸಿದ್ಧವಲ್ಲ. ಈ ಕಥೆಗಳಲ್ಲಿ ಹಲವಾರು ಮೌಲ್ಯಗಳನ್ನು ನಾವು ಕಂಡುಕೊಳ್ಳಬಹುದು. ಒಂದು ಸಾರಿ ಮಥುರಾ ರಾಜ್ಯವಾಡಿಯಲ್ಲಿ ವಾಸುಕಿ ಹಾಗೂ ದೇವಕಿಯ 8ನೇ ಪುತ್ರನಾಗಿ ಈ ಕೃಷ್ಣನು ಜನಿಸಿರುತ್ತಾನೆ. ಆಗ ಕಂಸನು ಕೊಡುತ್ತಿರುವ ಚಿತ್ರಹಿಂಸೆ, ಭಯ, ಕಾರ್ಯಗ್ರಹದ ಬಂಧನ ಹಾಗೂ ಹಲವಾರು ಸಮಸ್ಯೆಗಳನ್ನು ಎದುರಿಸಿಕೊಂಡು, ಹಾಗೆ ನದಿಯು ತುಂಬಿದ ಯಮುನವನ್ನು ಕೂಡ ಎದುರಿಸಿಕೊಂಡು ಕೃಷ್ಣನು ಗೋಕುಲದಲ್ಲಿ ಸೇರುತ್ತಾನೆ. ಗೋಕುಲದಲ್ಲಿ ನಂದಬಾಬ ಹಾಗೂ ಯಶೋದೆಯ ಪುತ್ರನಾಗಿ ಅವರು ಕೃಷ್ಣನನ್ನು ಸ್ವೀಕರಿಸುತ್ತಾರೆ. ಹಾಗೆ ಊರಿನಲ್ಲಿ ಎಲ್ಲರಿಗೂ ಕೃಷ್ಣನು ಮುದ್ದಾದ ಹುಡುಗ, ಹಾಗೆ ಅವನ ಮಿತ್ರರಾದ ಬಾಲಕರು ಎಲ್ಲರಿಗೂ ಅವನನ್ನು ಪ್ರಸರಿಸುತ್ತಿರುತ್ತಾರೆ. ಹಾಗೆ ಕೃಷ್ಣನು ಕಳ್ಳತನದಿಂದ ಮಡಿಗೆ ಹೊಡೆಯುವುದು, ಬೆಣ್ಣೆ ಕದಿಯುವುದು, ಹಾಗೆ ಹಸುವಿನೊಂದಿಗೆ ಆಟವಾಡುವುದು ಇವನ ಹವ್ಯಾಸವಾಗಿತ್ತು. ಯಶೋದೆಯು ಅವನನ್ನು ಬೈಯಲು ಹೋದಾಗ ಅವನ ಮುದ್ದಾದ ಮುಖವನ್ನು ನೋಡಿ ಅವಳು ಎಲ್ಲಾ ಸಿಟ್ಟನ್ನು ಮರೆತು ಬಿಟ್ಟು ಅವನನ್ನು ಪ್ರೀತಿಸುತ್ತಾಳೆ. ಹಾಗೆ ಒಂದು ಬಾರಿ ಏನಾಯಿತಂದ್ರೆ, ಮಥುರೆಯಲ್ಲಿ ಗೋಕುಲದಲ್ಲಿ ಒಂದು ದೊಡ್ಡದಾದ ಮರವಿತ್ತು. ಆ ಮರದಲ್ಲಿ ಒಂದು ಉಯ್ಯಾಲೆಯನ್ನು ಕಟ್ಟಿರ್ತಾರೆ. ಆ ಉಯ್ಯಾಲೆಯಲ್ಲಿ ಒಂದು ದೆವ್ವ ವಾಸವಾಗಿರುತ್ತೆ. ಅದರ ಹೆಸರು ನರಕಾಸುರ. ಆ ನರಕಾಸುರವು ಎಲ್ಲರಿಗೂ ಭಯದಿಂದಲಾಗಿಸುತ್ತಿತ್ತು. ಊರಿನ ಜನರೆಲ್ಲರೂ ಅದಕ್ಕೆ ಹೆದರಿಕೊಳ್ತಾ ಇದ್ರು. ಆವಾಗ ಒಂದು ಸಾರಿ ಕೃಷ್ಣ ಆ ಉಯ್ಯಾಲೆಯಲ್ಲಿ ಮಲಗಿದ್ದಾಗ ಆ ದೆವ್ವವು ಕೃಷ್ಣನ ಮೈಯ ಮೇಲೆ ಹಾರಿಬಿಡುತ್ತದೆ. ಆಗ ಕೃಷ್ಣನು ಭಯಭೀತನಾಗುವುದಿಲ್ಲ, ಅದನ್ನು ತನ್ನ ಕಾಲಿನಿಂದ ಹೊಸಕಿ ಬಿಡುತ್ತಾನೆ. ಆವಾಗ ಅದೇ ಕ್ಷಣದಲ್ಲಿ ಆ ದೆವ್ವವು ನಾಶವಾಗಿ ಹೋಗುತ್ತದೆ. ಇದರಿಂದ ನಾವು ಏನು ಅರಿತುಕೊಳ್ಬೋದಂದ್ರೆ, ಕೃಷ್ಣನು ತುಂಬಾ ಶಕ್ತಿಶಾಲಿ. ಅವನ ಕಾಲಿನಿಂದಲೇ ಒಂದು ಶಕ್ತಿಶಾಲಿಯಾದ ಒಂದು ದೆವ್ವವು ನಾಶವಾಯಿತು. ಹಾಗೆ ಇನ್ನೊಂದು ಕಥೆ ಏನೆಂದರೆ, ಪೂತನಿ ಎಂಬ ರಾಕ್ಷಸಿ, ಅದನ್ನು ಕಂಸನು ಕಳಿಸಿರುತ್ತಾರೆ. ಪೂತನಿ ಒಬ್ಬ ರಾಕ್ಷಸಿ. ಆಕೆಗೆ ರೂಪವನ್ನು ಬದಲು ಮಾಡುವ ಒಂದು ಶಕ್ತಿ ಇರುತ್ತದೆ.
ಆಕೆ ಏನು ಮಾಡ್ತಾಳಂದರೆ ಒಂದ್ಸಾರಿ ಸುಂದರವಾದ ಒಂದು ತಾಯಿಯ ರೂಪದಲ್ಲಿ ಬಂದು ಕೃಷ್ಣನಿಗೆ ಸ್ತನಪಾನವನ್ನು ವಿಷದ ಸ್ತನಪಾನವನ್ನು ಮಾಡಲು ಹೋಗ್ತಾಳೆ. ಆದರೆ ಕೃಷ್ಣನಿಗೆ ಅದೆಲ್ಲ ಗೊತ್ತಾಗುತ್ತೆ. ಅವನು ಏನು ಮಾಡ್ತಾನಂದ್ರೆ ಅವನ ಜೀವ ರಕ್ತವನ್ನು ಹೀರಿ ಬಿಡ್ತಾನೆ. ಆವಾಗ ಕೂತಲಿ ಅಲ್ಲೇ ಸಾಯುತ್ತಾಳೆ. ಹಾಗೆ ಇನ್ನೊಂದು ಕಥೆ ಏನೆಂದರೆ, ಒಂದು ಸಾರಿ ಗೋಕುಲದಲ್ಲಿ ಒಂದು ಕೆರೆ ಇರುತ್ತದೆ. ಆ ಕೆರೆಯಲ್ಲಿ ಕಾಳಿಯ ಎಂಬ ವಿಷಸರ್ಪ ಇರುತ್ತದೆ. ಆ ವಿಷಸರ್ಪವು ವಿಷದಿಂದ ಆ ನದಿಯ ನೀರನ್ನು ಯಾರೆಲ್ಲ ಕುಡಿಯುವುದಕ್ಕೆ ಬರ್ತಾ ಇದ್ರೋ ಅವೆಲ್ಲರೂ ಸಾವಿಗೀಡಾಗ್ತಾ ಇದ್ರು. ಪ್ರಾಣಿ, ಪಕ್ಷಿ, ಮನುಷ್ಯರು ಎಲ್ಲರೂ ಆ ವಿಷದಿಂದ ಘನಘೋರವಾಗಿ ಸಾಯ್ತಾ ಇದ್ರು. ಆಗ ಏನ್ ಮಾಡ್ತಾನೆ ಅಂದ್ರೆ ಕೃಷ್ಣ ಆ ನದಿ ಹತ್ರ ಹೋಗ್ತಾನೆ. ಆ ನದಿ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಆವಾಗ ಅವನ ಮಿತ್ರರು ಹೇಳ್ತಾರೆ, ಕೃಷ್ಣ ಅಲ್ಲಿ ಹೋಗ್ಬೇಡ, ಅಲ್ಲಿ ಇದು ಕಾಳಿನ ಪ್ರದೇಶ, ಆತನ ವಿಷದಿಂದ ನಿನಗೆ ಏನಾದ್ರೂ ಆಗ್ಬಹುದು ಕೃಷ್ಣ ಅಂತ ಹೇಳ್ತಾರೆ. ಆಗ ಕೃಷ್ಣನು ಹೇಳ್ತಾನೆ, ನನ್ನ ಊರಿನ ಜನರಿಗೆ ಸಮಸ್ಯೆ ಮಾಡುತ್ತಿರುವ ಈ ಕಾಳಿಯನನ್ನು ನಾನಿವತ್ತು ಸುಮ್ಮನೆ ಬಿಡುವುದಿಲ್ಲ. ಈ ಕಾಳಿಯನಿಗೆ ನಾನು ಏನಾದರೂ ಮಾಡಿಯೇ ಮಾಡುತ್ತೇನೆ ಅಂತ ನರ್ತಿಸುತ್ತಾ ಆ ನದಿಗೆ ಹಾರಿಬಿಡ್ತಾನೆ. ಆಗ ಕಾಳಿಯ ತನ್ನ ಕೆಂಪು ಕಣ್ಣಿನಿಂದ ಕೃಷ್ಣನನ್ನು ನೋಡ್ತಾ ಇರ್ತಾರೆ. ಇವತ್ತು ಇವನಿಗೆ ಇದೆ ಅಂತ ಕಾಳಿಯ ತುಂಬಾ ಸಿಟ್ಟಾಗುತ್ತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮಹಾವಿಷ್ಣುವು ದ್ವಾಪರ ಯುಗದಲ್ಲಿ ಅಧರ್ಮವನ್ನ ಹೋಗಲಾಡಿಸಲು ಕೃಷ್ಣನ ಅವತಾರವನ್ನ ತಾಳ್ತಾನೆ. ಇದೆಲ್ಲರಿಗೂ ಗೊತ್ತಿದೆ. ಕೃಷ್ಣನ ಬಾಲ ಲೀಲೆಗಳು ಬಹಳ ಸುಂದರವಾಗಿರುತ್ತದೆ. ದೇವಕಿಯ 8ನೇ ಗರ್ಭದಲ್ಲಿ ಜನಿಸಿದ ಮಗುವೆ ತನ್ನ ಸಾವಿಗೆ ಕಾರಣವಾಗುತ್ತದೆ ಎಂಬ ಅಶರೀರವಾಣಿಗೆ ಹೆದರಿದ ಕಂಸನು ಕೃಷ್ಣ ಮತ್ತು ವಸುದೇವ ಮತ್ತು ದೇವಕಿಯನ್ನ ಬಂಧನದಲ್ಲಿ ಇರಿಸುತ್ತಾನೆ. ಕೃಷ್ಣ ಜನಿಸಿದಾಗ ವಸುದೇವ ಅವರಿಬ್ಬರನ್ನ ದೇವಕಿ ಮತ್ತು ಯಶೋದೆ ಮತ್ತು ಯಶೋದೆ ಮತ್ತು ನಂದನ ಮಡಿಲಿಗೆ ಹಾಕುತ್ತಾನೆ. ಅದೇನೇ ಆಗಿದ್ದರೂ ಕೂಡ ಕೃಷ್ಣನು ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿ ಯಶೋದೆಯ ಮಮತೆಯಲ್ಲಿ ಬೆಳೆದವನೇ ಶ್ರೀಕೃಷ್ಣ. ಕಂಸ ತನ್ನ ಸೋದರಳಿಯನಾದ ಕೃಷ್ಣನನ್ನ ಕೊಲ್ಲಲು ಹಲವಾರು ರಾಕ್ಷಸರುಗಳನ್ನೆಲ್ಲ ಕಳಿಸುತ್ತಾನೆ. ಪೂತನಿಯನ್ನ ಕಳಿಸ್ತಾನೆ. ಆದರೆ ಪೂತನಿಯನ್ನ ಕೃಷ್ಣನು ಸಂಹಾರ ಮಾಡುತ್ತಾನೆ. ಕೃಷ್ಣನ ಬಾಲ ಲೀಲೆಗಳು ಬಹಳ ಸುಂದರವಾಗಿರುತ್ತದೆ. ಬಹಳ ಸುಂದರ. ಗೋಪಿಕಾ ಸ್ತ್ರೀಯರನ್ನ ಸತಾಯಿಸುವಂಥದ್ದು, ಬೆಣ್ಣೆಯನ್ನ ಕದಿಯುವಂಥದ್ದು, ಕಾಳಿಕ ಮರ್ದನ, ಗೋವರ್ಧನಗಿರಿಯನ್ನ ಎತ್ತಿ ಇಂದ್ರನ ಅಹಂಕಾರವನ್ನು ಮುರಿದದ್ದು, ಇದೆಲ್ಲ ನಮಗೆ ತಿಳಿದಿದೆ. ಆದರೆ ನಾನಿಂದು ಶಕಟಾಸುರ ಎಂಬ ರಾಕ್ಷಸನನ್ನ ಕೊಂದ ಒಂದು ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಶಕಟ ಎಂದರೆ ಬಂಡಿ ಎಂದರ್ಥ, ಅಥವಾ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಎಂದು ಕೂಡ ಕರೆಯಬಹುದು. ಶಕಟಾಸುರ ಎಂಬ ಹೆಸರು ಬರಲಿಕ್ಕೆ ಒಂದು ಕಾರಣವಿದೆ. ಆತನು ಹಿರಣ್ಯಾಕ್ಷನ ಮಗ. ಪುರಾಣ ಕಥೆಗಳಲ್ಲಿ ಉಲ್ಲೇಖವಿದೆ, ಆತನು ಹಿರಣ್ಯಾಕ್ಷನ ಮಗ ಎಂದು. ಆತನ ನಿಜವಾದ ನಾಮಧೇಯ ಉತ್ಕಜ ಅಂತ ಹೇಳಿ. ಉತ್ಕಜ ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಸಾಧು ಮುನಿಗಳು ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ತೊಂದರೆಯನ್ನ ಕೊಡ್ತಾ ಇದ್ದ. ಒಂದು ದಿನ ಲೋಪಶ್ರೀ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಫಲಭರಿತ ಮರಗಳನ್ನ, ಹೂತೋಟಗಳನ್ನೆಲ್ಲ ಹಾಳು ಮಾಡುತ್ತಾನೆ. ಇದನ್ನು ನೋಡಿದ ಲೋಪಶ್ರೀ ಮುನಿಯು ಕೋಪಗೊಂಡು ನೀನು ಶರೀರವಿಲ್ಲದವನಾಗು ಎಂದು ಶಾಪವನ್ನ ನೀಡುತ್ತಾರೆ. ಈ ಶಾಪವನ್ನು ಕೇಳಿ ಹೆದರಿದ ರಾಕ್ಷಸರು ನನ್ನ ಈ ಶಾಪ ವಿಮೋಚನೆಗೆ ಪರಿಹಾರವನ್ನು ಸೂಚಿಸಿ ಎಂದು ಕೇಳುತ್ತಾರೆ. ಆಗ ಲೋಪಶ್ರೀ ಮುನಿಯು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಪಾದ ಸ್ಪರ್ಶದಿಂದ ನಿನಗೆ ಮುಕ್ತಿ ದೊರೆಯುತ್ತದೆ ಅಂತ ಹೇಳ್ತಾನೆ. ಆಗ ಉತ್ಕಜನು ಇವರನ್ನ ಲೋಪಶ್ರೀ ಮುನಿಯವರಿಗೆ ಶಾಪ ವಿಮೋಚನೆಯ ಪರಿಹಾರವನ್ನು ಸೂಚಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾನೆ. ನಂತರ ಅವನು ಶ್ರೀಕೃಷ್ಣನನ್ನ ಕೊಲ್ಲಲು ಬಂಡಿಯ ರೂಪವನ್ನ ಧರಿಸಿದ್ದರಿಂದ ಆತನಿಗೆ ಶಕಟಾಸುರ ಎಂಬ ಹೆಸರು ಕೂಡ ಬಂದಿದೆ. ಹಾಗೆಯೇ ಒಂದು ದಿನ ಶಕಟಾಸುರನು ಕೃಷ್ಣನನ್ನ ಕೊಲ್ಲಲು ಬಂಡಿಯ ರೂಪದಲ್ಲಿ ಅವನ ಮನೆ ಎದುರುಗಡೆಗೆ ನಿಂತು ಕಾಯುತ್ತಾ ಇದ್ದ. ಅದೇ ಸಮಯದಲ್ಲಿ ಕೃಷ್ಣ ಏನು ಮಾಡ್ತಾರೆ, ಎಲ್ಲಾ ಮಕ್ಕಳು ಹೇಗೆ ನಡೆಯುವಾಗ ಮೊದಲು ಬೀಳ್ತಾ ಇರ್ತಾರಲ್ಲ, ಅದನ್ನ ಯಶೋದೆಯ ನೋಡಿ ತುಂಬಾ ಸಂಭ್ರಮಿಸ್ತಾ ಇರ್ತಾಳೆ. ಈ ಸಂಭ್ರಮವನ್ನ ಅವಳು ಸಂಭ್ರಮಿಸಲು ಒಂದು ಸಮಾರಂಭವನ್ನ ಏರ್ಪಡಿಸ್ತಾರೆ. ಆ ಸಮಾರಂಭದಲ್ಲಿ ಗೋಪಿಕೆಯರನ್ನ ಕರೀತಾರೆ. ಹಾಗೆ ಮಂಗಳ ವಾದ್ಯಗಳು, ಬ್ರಾಹ್ಮಣರು ವೇದ ಘೋಷಣೆಗಳಲ್ಲಿ ಒಂದು ಆರತಿಯನ್ನ ಮಾಡ್ತಾರೆ. ನಂತರ ಅವರಿಗೆ ಬ್ರಾಹ್ಮಣರು ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ. ಇದೆಲ್ಲವನ್ನು ಮುಗಿದ ಬಳಿಕ ಯಶೋದೆಯು ಒಂದು ಬಂಡಿಯ ಅಡಿಯಲ್ಲಿ ಹಾಸಿಗೆಯನ್ನ ಹಾಸಿ ಕೃಷ್ಣನ ಅದರಲ್ಲಿ ಮಲಗಿಸಿ ಇವರು ಗೋಪಿಕಾ ಸ್ತ್ರೀಯರ ಜೊತೆ ಹರಟೆಯನ್ನ ಹೊಡಿತಾ ಇರ್ತಾರೆ. ಅದೇ ಸಮಯದಲ್ಲಿ ಕೃಷ್ಣನಿಗೆ ಎಚ್ಚರವಾದಾಗ ಅಲ್ಲಿ ಯಾರು ಇಲ್ಲದನ್ನ ಕೊಂಡು ಅವನು ಭಯಭೀತನಾಗುತ್ತಾನೆ. ಆದರೆ ಅದೇ ಸಮಯಕ್ಕೆ ಅವನಿಗೆ ಹಿರಣ್ಯಾಕ್ಷ ಅಥವಾ ಶಕಟಾಸುರ ಏನಿರ್ತಾನೆ ಅವನು ತನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದ
ಕೃಷ್ಣನೊಂದಿಗೆ ಅಂದ್ರೆ ಸೇರಿಕೊಳ್ತಾನೆ. ಹೀಗೆ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮಾವನಾದ ಕಂಸ ಕಲಿಸಿದಂತಹ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಹೋಗ್ತಿರುವಂತ ಕತೆ ಶಮಂತಕ ಮಣಿಯಿಂದ ಹೇಗೆ ಕೃಷ್ಣನಿಗೆ ಅಪವಾದವನ್ನು ಬಂದಿತ್ತಂತ. ಚಂದ್ರನನ್ನು ನೋಡಿ ದ್ವಾರಕದಲ್ಲಿ ಸತ್ರಾಜಿತ ಎಂಬ ರಾಜನು ಸೂರ್ಯನನ್ನು ಪೂಜಿಸುತ್ತಿದ್ದ. ಸೂರ್ಯನು ಇದನ್ನು ನೋಡಿ ಅವನ ಕಿರಣದಿಂದ ಅವನಿಗೆ ಶಮಂತಕ ಮಣಿಯನ್ನು ನೀಡುತ್ತಾನೆ. ಈ ಶಮಂತಕ ಮಣಿಯು 8 ಸೇರಷ್ಟು ಬಂಗಾರವನ್ನು ನೀಡುತ್ತಿತ್ತು. ಒಂದು ದಿನ ಕೃಷ್ಣನು ಅವನ ಹತ್ರ ಬಂದು ಕೇಳ್ತಾನೆ, ಈ ಶಮಂತಕ ಮಣಿಯನ್ನು ರಾಜ ಉಗ್ರಸೇನನಿಗೆ ಕೊಡು, ಅವನಿಗೆ ನೀಡು ಅಂತ ಕೇಳ್ತಾನೆ. ಇದನ್ನು ಕೇಳಿ ಸತ್ರಾಜಿತನು ಹೇಳುತ್ತಾನೆ, ತಿರುಗಿಸ್ತಾನೆ ಅವನು, ನಾನು ಕೊಡಲಾರೆ, ನೀನು ಇನ್ನು ತೆರಳು ಎಂದು ಹೇಳುತ್ತಾನೆ. ಹಾಗೆ ಒಂದು ದಿನ ಸತ್ರಾಜಿತನ ತಮ್ಮ ಪ್ರಸೇನನು ಅದೇ ಶಮಂತಕ ಮಣಿಯನ್ನು ಕೊರಳಿಗೆ ಹಾಕಿಕೊಂಡು ಕುದುರೆ ಒಟ್ಟಿಗೆ ಕಾಡಿಗೆ ತೆರಳುತ್ತಾನೆ. ಅಲ್ಲಿ ಒಂದು ದೊಡ್ಡ ಹುಲಿ ಅವನನ್ನು ಕೊಲೆ ಮಾಡಿ ಆ ಶಮಂತಕ ಮಣಿಯನ್ನು ತೆರೆದುಕೊಂಡು ಹೋಗುತ್ತಾನೆ. ಅದನ್ನು ನೋಡಿ ಕರಡಿಯ ರೂಪದಲ್ಲಿರುವ ಜಾಂಬವಂತನು ಆ ಹುಲಿಯನ್ನು ಕೊಂದು ಆ ಶಮಂತಕ ಮಣಿಯನ್ನು ಒಂದು ಗುಹೆಗೆ ತೆಗೆದುಕೊಂಡು ಹೋಗುತ್ತಾನೆ. ಗುಹೆಯಲ್ಲಿ ಇಡುತ್ತಾನೆ. ಸತ್ರಾಜಿತನು ಅವನ ತಮ್ಮ ಬರದೇ ಇರುವಂತ ನೋಡಿ ಕೃಷ್ಣನ ಮೇಲೆ ಅಪವಾದ ಹಾಕುತ್ತಾನೆ, ನೀನೇ ಇದನ್ನು ಮಾಡಿದ್ದು, ನೀನೇ ಕಾರಣ ಇದಕ್ಕೆ ಎಂದು. ಆವಾಗ ಕೃಷ್ಣನಿಗೆ ಅರಿವಾಗುತ್ತದೆ, ನಾನು ಚಂದ್ರನನ್ನು ನೋಡಿದ್ದೇನೆ, ಇದಕ್ಕಾಗಿ ನನ್ನ ಮೇಲೆ ಈ ಅಪವಾದ ಬಂದಿದೆ. ಅದಕ್ಕಾಗಿ ಅವನು ಆ ಅಪವಾದವನ್ನು ತೆರಳಬೇಕು ಎಂದು ಎಣಿಸುತ್ತಾನೆ. ಅದಕ್ಕಾಗಿ ಅವನು ಹೋಗುತ್ತಾನೆ ಎಲ್ಲಿ ಪ್ರಸೇನನು ಇದ್ದಾನೆ ಎಂದು. ಆವಾಗ ಗೊತ್ತಾಗುತ್ತದೆ ಹೆಜ್ಜೆಯ ಗುರುತವಾಗಿ ಪ್ರಸೇನನ್ನು ಕೊಂದಲಾಗಿದೆ. ಸಿಂಹವು ಜಾಂಬವಂತನು ಸಿಂಹವನ್ನು ಕೊಂದು ಈ ಶಮಂತಕ ಮಣಿಯನ್ನು ತಗೊಂಡು ಹೋಗಿದ್ದಾನೆ. ಅದಕ್ಕಾಗಿ ಗುಹೆಗೆ ತೆರಳುತ್ತಾನೆ. ಆವಾಗ ಜಾಂಬವಂತನಿಗೆ ಗೊತ್ತಾಗಿ ಗುಹೆಯನ್ನು ಒಂದು ದೊಡ್ಡ ಬಂಡೆಕಲ್ಲೆಯಲ್ಲಿ ಬಂದು ಮಾಡ್ತಾನೆ. ಆವಾಗ ಪೈಪೋಟಿ ಆಗುತ್ತದೆ ಜಾಂಬವಂತ ಮತ್ತೆ ಕೃಷ್ಣನ ಒಟ್ಟಿಗೆ. ಸತತ 15 ದಿನಗಳ ತನಕ ಪೈಪೋಟಿ ಆಗುತ್ತದೆ. ತ್ರೇತಾಯುಗದಲ್ಲಿ ರಾಮನ ಭಕ್ತನಾದ ಜಾಂಬವಂತನೂ ಸೋಲಲಿಲ್ಲ. ದ್ವಾಪರ ಯುಗದಲ್ಲಿ ಕೃಷ್ಣನೂ ಸೋಲಲಿಲ್ಲ. ಇದನ್ನು ತಿಳಿದ ಕೃಷ್ಣನು ರಾಮನ ದರ್ಶನವನ್ನು ನೀಡುತ್ತಾನೆ ಜಾಂಬವಂತನಿಗೆ. ಆವಾಗ ಜಾಂಬವಂತನಿಗೆ ಅರ್ಥವಾಗುತ್ತದೆ, ನಾನು ಮಾಡಿದ್ದು ತಪ್ಪು, ನಾನು ನನ್ನ ದೇವರ ಒಟ್ಟಿಗೆ ಯುದ್ಧವಾಡಿದೆ ಎಂದು. ಅದಕ್ಕಾಗಿ ಅವನು ಆ ಶಮಂತಕ ಮಣಿಯನ್ನು ಅವನಿಗೆ ಕೊಡುತ್ತಾನೆ. ಹಾಗೆ ಅವನ ಮಗಳಾದ ಜಾಂಬವಂತಿಯನ್ನು ಕೂಡ ಅವನಿಗೆ ಮದುವೆ ಮಾಡಿಕೊಡುತ್ತಾನೆ. ಇದೆಲ್ಲ ಆದ ಮೇಲೆ ಅವನು ಕೃಷ್ಣನು ಹೊರಡುತ್ತಾನೆ ದ್ವಾರಕದಲ್ಲಿ ಅವನು ಶಮಂತಕ ಮಣಿಯನ್ನು ಕೊಡುತ್ತಾನೆ. ಇದನ್ನು ನೋಡಿದ ಎಲ್ಲರೂ ಕೂಡ ಆಶ್ಚರ್ಯಗೊಳ್ಳುತ್ತಾರೆ. ಸತ್ರಾಜಿತನಿಗೆ ಅರಿವಾಗುತ್ತದೆ, ನಾನು ಮಾಡಿದ್ದು ತಪ್ಪು, ನಾನು ಕೃಷ್ಣನ ಮೇಲೆ ಅಪವಾದ ಮಾಡಿದೆ, ಏನೂ ಗೊತ್ತಿಲ್ಲದೆ ನನ್ನ ತಪ್ಪಿದೆ ಇಲ್ಲಿ ಎಂದು ಅವನಿಗೆ ಅರಿವಾಗುತ್ತದೆ. ಈ ಕಥೆಯನ್ನು ಹೇಳಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಹಾಗೆ ಈ ಕಥೆಯಲ್ಲಿ ಗೊತ್ತಾಗುತ್ತದೆ, ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಇಲ್ಲ ದೇವರೇ ಆಗಲಿ ಅಪವಾದವು ಬಂದೇ ಬರುತ್ತದೆ. ಕರ್ಮ ಎನ್ನುವುದು ಇದ್ದೇ ಇದೆ. ಆದರೆ ಆ ಅಪವಾದ ಬಂದಾಗ ನಾವು ಹೇಗೆ ಎದುರಿಸುತ್ತೇವೆ ಎಂದು ನಮಗೆ ಬಿಟ್ಟಿದ್ದು. ಧನ್ಯವಾದ.